ಬೀದರ್ ಜಿಲ್ಲೆಯ ಚುಟುಗುಪ್ಪ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ನಿಮಿತ್ತವಾಗಿ ಭವ್ಯವಾದ ಶೋಭಾಯಾತ್ರೆ ಜರುಗಿದೆ. ಅದೇ ರೀತಿಯಾಗಿ ಪಟ್ಟಣದ ಕುಂಬಿವಾಡದಲ್ಲಿರುವ ಹನುಮಾನ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಶೋಭಾಯಾತ್ರೆಗೆ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕ ಮುಖಂಡರು ಮಾತನಾಡಿದ್ದಾರೆ. ಶೋಭಾಯಾತ್ರೆಯಲ್ಲಿ ಹಿಂದೂ ಸಮಾಜದ ಸಾವಿರಾರು ಜನರು ಭಾಗಿಯಾಗಿದ್ದರು. ಪಟ್ಟಣದ ಸರ್ದಾರ್ ಪಟೇಲ್ ಚೌಕ್, ನೆಹರು ಚೌಕ್, ಗಾಂಧಿ ಚೌಕ್, ಬಸವರಾಜ್ ಚೌಕ್, ಶಿವಾಜಿ ವೃತ್ತದ ಮೂಲಕ ಶೋಭಾಯಾತ್ರೆ ಜರುಗಿದೆ. ಶೋಭಾಯಾತ್ರೆಯಲ್ಲಿ ಓಂ ಭಾರತ್ ಮಾತಾ ಸೇರಿದಂತೆ ವಿವಿಧ ದೇಶಭಕ್ತಿಯ ಸ್ತಬ್ಧ ಚಿತ್ರಗಳು ರಾರಾಜಿಸಿದವು. ದೇಶಭಕ್ತಿ ಹಾಡುಗಳು, ಲಂಬಾಣಿ ನೃತ್ಯ ನೋಡುಗರ ಗಮನ ಸೆಳೆದಿದೆ. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಹಮ್ ಸಬ್ ಹಿಂದೂ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದ್ದು. ಪಟ್ಟಣವಲ್ಲದೆ ವಿವಿಧ ಗ್ರಾಮಗಳ ಸರ್ವ ಸಮಾಜದ ನೂರಾರು ಜನರು ಹಾಗೂ ವಿವಿಧ ಸಮಾಜದ ಗಣ್ಯರು, ರಾಜಕೀಯ ಮುಖಂಡರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಬಳಿಕ ಶೋಭಾಯಾತ್ರೆಯು ಶ್ರೀ ಭವಾನಿ ಮಂದಿರಕ್ಕೆ ತಲುಪಿದ ಬಳಿಕ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು. ಹಿಂದೂ ಸಮ್ಮೇಳನ ಮತ್ತು ಶೋಭಾಯಾತ್ರೆಗೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದು. ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿದ್ದು ಸೂಕ್ತ ಮಾರ್ಗದರ್ಶನ ನೀಡಿದ್ದು ಕಂಡುಬಂತು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಸಲುವಾಗಿ ಹಿಂದೂ ಸಮಾಜಕ್ಕೆ ಬೇಕಾಗಿದೆ. ಈ ದೇಶ ಸ್ವತಂತ್ರ ಸಿಕ್ಕಿದಾಗಿನಿಂದ ಇಲ್ಲಿನವರೆಗೆ ನಾವೆಲ್ಲರೂ ಆತ್ಮಾವಲೋಕನೆಯನ್ನು ಮಾಡ್ಕೊಂಡು ನೋಡಬೇಕಾಗಿದೆ. ನಾವೇನು ಕಳ್ಕೊಂಡಿವಿ, ಏನು ಬೆಳೆಸ್ಕೊಂಡಿವಿ. ನಮ್ಮ ಹತ್ರ ಗಾಡಿ, ಘೋಡ, ಬಂಗ್ಲಾ, ಜಿಂದಗಿ ಎಲ್ಲವೂ ಕೂಡ ಬಂದಿದೆ. ಆದರೆ ಸಮಾಜದಲ್ಲಿ ನನ್ನದು ಅನ್ನತಕ್ಕಂಥ ಸ್ವಾಭಿಮಾನವನ್ನು ಕಳೀತಾ ಹೋಗಿದೆ. ಯಾಕೆ ಕಳೆದು ಹೋಗಿದೆ ಅಂತ ವಿಚಾರ ಮಾಡಿದ್ರೆ ಇದಕ್ಕೆ ಮೂಲ ಆಧಾರವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಹಿಂದೂ ಸಂಸ್ಕೃತಿಯ ಮೇಲುಗಡೆನೆ ಬಹಳಷ್ಟು ಅನ್ಯಾಯಗಳಾಗಿವೆ, ಅತ್ಯಾಚಾರಗಳಾಗಿವೆ, ಬಲಾತ್ಕಾರಗಳಾಗಿವೆ, ಸಿದ್ಧಾಂತಗಳಿಗೆ ಹೊಡೆದಾಕ್ತಕ್ಕಂಥ ಕೆಲಸಗಳಾಗಿವೆ. ಈ ದೇಶದ ಸುಂದರವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇತ್ತು, ಶಿಕ್ಷಣ ಸಂಸ್ಕೃತಿ. ಅದು ಯಾವ ಸಂಸ್ಕೃತಿ ಅಂತಂದ್ರೆ ದೇಶದ ಗುರುಕುಲ ಸಂಸ್ಕೃತಿ. ಆ ಗುರುಕುಲ ಸಂಸ್ಕೃತಿಯಲ್ಲಿ 2000 ವರ್ಷಗಳಿಂದ ನನ್ನ ಮೇಲೆ ಆಕ್ರಮಣ ಮಾಡ್ತಾ ಎಲ್ಲರೂ ಒಂದು ಯಾರಂತ ಮಾತಂಗ ಸಮಾಜದ ಒಬ್ಬ ತಾಯಿ ಬರ್ತಾಳೆ. ಆಕೆಗೇನು ಹೋಗಿ ಶದಿಗೆ ಕೂಲಿ ಹೇಳಿದಂಗೆ ಹೇಳ್ತೀರ? ಮನೆಗೆ ಹೋಗಿ ವಿಳೆದೆಲೆ ಕೊಟ್ಟು ಎಣ್ಣೆ ಕೊಟ್ಟು, ತಾಯಿ ನಾಳೆ ನನ್ನ ಮನೆಯಲ್ಲಿ ಅಡಿಗೆ ಪೂಜೆ ಇದೆ, ದೇವಿಯ ಪೂಜೆ ಇದೆ, ನೀ ಬರಬೇಕು ಅಂತ ಆಮಂತ್ರಣ ಕೊಟ್ಟಿದಾಗ ಮಡಿಯಿಂದ ಬರ್ತಾಳೆ. ಅವಳು ಬರುವಾಗ ಪೂಜ್ಯ ಗುರುಗಳಿಗೆ ಹಾಗೆ ರಂಗೋಲಿ ಹಾಕಿ ಕರೀತೀರಿ. ಅವಳು ಬರುವುದರೊಳಗಾಗಿ ಮಣೆ ಹಾಕಿ, ರಂಗೋಲಿ ಹಾಕಿ, ಹಿಂದೊಂದು ಮಣೆ ಇಟ್ಟು ಮುಂದೊಂದು ಮಣೆ ಇಟ್ಟು ಕೂಡ್ತೀರಿ. ಕೊಟ್ಟಿದ ನಂತರ ಅವಾಗ ತಾಯಿ ಬರ್ತಾಳೆ. ಎಲ್ಲಿ ಅಂಗಳ ಕೂಡಿಸ್ತೀರಿ, ನಿಮ್ ಪಡಸಲಿಯಲ್ಲಿ ಕೂಡಿಸ್ತೀರಿ, ನಿಮ್ ಮನೆಯಲ್ಲಿ ಕೂಡಿಸ್ತೀರಿ. ಕೂಡಿಸಿ ಪೂಜೆ ಆಗ್ತದ, ಅವಳ ನಿಮ್ಮ ಹಣೆ ಗಟ್ಟಿಗೆ ಕಳಿಸ್ತಾಳೆ. ನೀವು ಆ ಹಡಗಿ ಎದುರುಗಡೆ, ಆ ಪರಡಿಯ ಎದುರುಗಡೆ ಹಣೆ ಹಚ್ಚಿ, ಹಣೆ ಬಿಟ್ಟು ನಮಸ್ಕಾರ ಮಾಡ್ತೀರಿ. ನಿಮ್ಮ ಸಲುವಾಗಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ರಾಜಶೇಖರ್ ನೀಲಂಗಿ ಅವರು ಬಹಳ ದೂರ ಬಂದಿದ್ದಾರೆ. ಬಹಳ ಬಿಜಿ ಮನುಷ್ಯ. ಅವರೆಲ್ಲರೂ ಬಂದಾಗ ಆಯ್ತಪ್ಪ, ನಾವು ಮ್ಯಾನೇಜ್ ಮಾಡಿದ್ವಿ, ನಮ್ಮ ಕಾರ್ಯಕ್ರಮದಿಂದ ನಾವು ಹೋಗ್ತೀವಿ ಅಂತಂದ್ರೆ ಅದು ಗುಜರಾತ್ ಹಿಂದೂ ಸಮಾವೇಶ ಆದಂಗೆ. ಅದಕ್ಕೆ ಎಲ್ಲಾ ತಗೊಂಡು ಮೈ ಮೇಲೆ ಟಾವೆಲ್ ಹಾಕೊಂಡು ಯಾರು ಇದ್ರಿ, ನೀವು ಯಾರು ಖರೆ ಹಿಂದೂ ಇದ್ರಿ ಎಲ್ಲರೂ ಬಂದು ಕೂಡ್ತೀವಿ. ಯಾರು ಹಿಂದೂ ಇಲ್ಲ ಹೊಂಟೋಗ್ಬೇಕು, ಸುಮ್ಮನೆ ತಲೆ ಖರಾಬ್ ತಂದೆ ಒಂದೇ ಮಾತಾಡ ಹೇಳೋರು. ನಮ್ಮದು ತಲೆ ಖರಾಬ್, ನಿಮ್ ತಲೆ ಖರಾಬ್ ಅಷ್ಟೇ. ನಿಮ್ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಅಂತ 6 ಗಂಟೆಗೆ ಇಲ್ಲಿ ಬಂದು ಕೂರ್ತೀವಿ. 6 ಗಂಟೆಯಿಂದ ಎಲ್ಲ ಕಾರ್ಯಕ್ರಮ ಬದಿ ಬರ್ತಿರ್ತೀವಿ. ಆ ಕಡೆ ಏನ್ ನಡೆದ ಲೆಕ್ಕಪತ್ರ ಮಾಡತ್ತೀರಿ, ಅದೇನ್ ಮಾಡ್ಲತ್ತೀರಿ, ಬರೀ ಕೂಡ್ರಿ. ಹಿಂದೂ ದೇವರಿಗೆ ಪೋಷ ಪರ್ಮಿಷನ್ ಅವ
ಅವಾಗ ನಾನು ನಿಮ್ಮನ್ನು ಒಪ್ಕೊಳ್ತೀನಿ. ನಾವು ಶೋಭಾಯಾತ್ರೆ ನಮ್ಮ ದೇಶ ಮಗ ಪರ್ಮಿಷನ್ ಅವಶ್ಯಕತೆ ಇದೆ. ಇದು ನಮ್ಮ ನೆಲ ಆದ್ರೆ ಇದು ಹಿಂದೂಗಳ ನೆಲ ಅಲ್ಲ. ಇಲ್ಲಿ ಬೇರೆಯವ್ರು ಇರ್ಬೇಕಾದ್ರೆ ನಮ್ಮನ್ನು ಕೇಳಿರ್ಬೇಕು, ಅದು ಹಿಂದೂ ಆಗ್ತದ. ನಾವು ಇನ್ನೊಬ್ಬರ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಮಾಡ್ತಕ್ಕಂಥ ನಮ್ದಲ್ಲ. ಇದು ಹಿಂದೂಗಳು ಬದಲಾವಣೆ ಮಾಡ್ಕೋಬೇಕು. ನಾವು ಸೇಡಂದ ಒಂದು ಗಣಪತಿ ಕೂರಿಸಿದ ಸಾಲ್ಮಂಡ ಗುಡಿದಾಗ 40 ವರ್ಷ ಹಿಡಿದು ಮುಸಲ್ಮಾನ್ ಕಬ್ಜೆಗಿದ್ದ ದೇವಸ್ಥಾನ. ಅದು ಕೋರ್ಟ್ ಆದಾಗ 20 ವರ್ಷ ಆಗಿತ್ತು. 20 ವರ್ಷ ಕೋರ್ಟ್ ಆದಾಗ ಆದ್ಮೇಲೆ ನಾನ್ ನಿಶ್ಚಯ ಮಾಡ್ದ, ಇಡೀ ಹಿಂದೂ ಸಮಾಜ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಆತ್ಮೀಯ ಸ್ನೇಹಿತ ಕಾಶಿನಾಥ್ ನಿಲ್ಗುಂದ ಅಂತಾನ, ಅವನಿಗೊಂದು ಮೆಸೇಜ್ ಆಗ್ತಾ, ಈ ದೇವಸ್ಥಾನ ನಮ್ದಪ್ಪ ಕಾಶು, ನಾನು ಅಲ್ಲಿ ಗಣಪತಿ ಕೂರಿಸಿದ್ದೀನಿ, ನೀವು ಬರ್ಬೇಕು ಅಂತ ಹೇಳ್ದ. ಅವನು ನಾನು ಇಬ್ಬರು ರೆಡಿ ಆದ. ಒಂದು ಮೆಸೇಜ್ ಹಾಕ್ಬಿಟ್ಟೆ ಎಲ್ಲ ಕಡೆ. ಹಾಕಿದ ಮೇಲೆ ಸುಮಾರು 100 ಜನ ಬಂದರು. ಸೀದಾ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲವನ್ನು ದಮನ ಮಾಡಿ ಗಣಪತಿ ಮೂರ್ತಿ. ಅವಾಗ ಪೊಲೀಸರು ಬಂದರು, SP ಬಂದರು, 10-20 ವ್ಯಾನ್ ಹಚ್ಬಿಟ್ಟು ಹಚ್ಚಿ ಏನಂತ ನೀವು ಪರ್ಮಿಷನ್ ತಗೋಬೇಕು. ಅದು ತೊಗೊಂಬಂದ್ರಿ ಅಂತ. ಅರೆ ನಮ್ಮ ದೇವಸ್ಥಾನ ನಾವು ಗಣಪತಿ ನಿಮ್ಗೆ ಯಾಕೆ ಪರ್ಮಿಷನ್ ತಗೋಬೇಕು? ನಿಮ್ಮ ಮನೆ ಎದುರು ಖುಷಿ ತೋತೀರ ಅಂತ. ನಾವು ದೇವರ ಮೂರ್ತಿಯನ್ನು ಒಯ್ದು ನಿಮ್ಮ ಮನೆ ಎದುರು ಖುಷಿ ತೋತೀವಿ ಅಂತ. ಪರ್ಮಿಷನ್ ತಗೊಳ್ಳದೆ ಸಾಲ ಮಂಟಪ ಗಣಪತಿನ ನಾವು ಕೂಡಿಸಿವಿ. ಇವತ್ತು ಸುಮಾರು 5 ವರ್ಷ. ಕಡೆಗೆ ಅವ್ರ ಪರಿಸ್ಥಿತಿ ಎಲ್ಲಿ ಬಂತು ಅಂದ್ರೆ SP ಆಫೀಸಿಂದ ಲೆಟರ್ ತಂದು ನಮ್ಮ ಗಣಪತಿ ದೇವಸ್ಥಾನ ಪುರಸಭೆ ಅಧಿಕಾರಿಗಳು ಬಂದು ಮೆಟ್ಟಿ ಹೋದ್ರು, ಪೊಲೀಸ್ ಇಲಾಖೆಯವರು ಬಂದು ಮೆಟ್ಟಿದ್ರು, ಮತ್ತು ಅಗ್ನಿಶಾಮಕ ಅಧಿಕಾರಿಗಳು ಮೆಟ್ಟಿ ಹೋದ್ರು. ನಾವು ಯಾವುದೇ ಕಚೇರಿ ತಗೊಂಡಿಲ್ಲ. ಇವತ್ತಿಗೂ ತಗೊಂಬಲ್ಲ, ಮುಂದೂ ತಗೊಂಬಲ್ಲ. ಇದೇ ಇರ್ತಕ್ಕಂಥ ಹಿಂದೂಗಳ ಶಕ್ತಿ. ನಾವು ಈ ದೇಶಕ್ಕೆ ಕೆಟ್ಟದ್ದು ಮಾಡೋರಿಗೆ ಪರ್ಮಿಷನ್ ಬೇಕಾಗಿಲ್ಲ, ಒಳ್ಳೇದು ಮಾಡೋರಿಗೆ ಯಾಕೆ ಬೇಕು? ಅದಕ್ಕೆ ನೀವು ಯೋಚನೆ ಮಾಡಿ. ನೀವೇನಪ್ಪ ಅಂದ್ರೆ ಇಡೀ ಗ್ರಾಮದಲ್ಲಿ ಒಂದು ಕಮಿಟಿ ಮಾಡಿ, ಎಲ್ಲ ಗಣೇಶ್ ಪಿಲ್ಲಗಳು ಒಂದು ಕಡೆ ಕರೀರಿ, ಒಂದು ಮೀಟಿಂಗ್ ಮಾಡಬೇಕು. ನಾವು ಯಾವುದೇ ಒಂದು ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು DJ ಹಚ್ಚಬೇಕಾ, ಪರ್ಮಿಷನ್ 100 ರೂಪಾಯಿ ಕೊಟ್ಟು ಅದಕ್ಕೆ ಬರ್ತಂತ. ಆದ್ರೆ 90 ದಿನ ಮೊದಲು ಬಂದು ಹೇಳ್ಬೇಕವ್ರಿ. ಮದುವೆ ಇರ್ತಕ್ಕಂಥ ಒಂದು ಮೈಕ್ಗಳಿಗೆ ಎಷ್ಟು ಪರ್ಮಿಷನ್ ಅವ, ಅದ್ರ ಕಾಪಿ ತಂದು ಕೊಡ್ರಿ ಸಾಹೇಬರೇ, ಮಧ್ಯಾಹ್ನ ನಾವು ಬಂದು ನಿಮಗೆ ತೋರ್ತೀವಿ ಅಂತ. ಆ ತಾಕತ್ ನಮ್ಮಲ್ಲಿ ಬರ್ಬೇಕಾಗಿದೆ. ಇದು ಹಿಂದೂ ಸಮಾಜದ ಕೆಲಸ. ಈ ರೀತಿಯಾಗಿ ನಾವು ಹಿಂದೂಗಳು ಮಾನಸಿಕವಾಗಿ ಬದಲಾವಣೆ ಆಗಬೇಕು. ಪ್ರತಿನಿತ್ಯ ಜೀವನದಲ್ಲಿ ಹಿಂದುತ್ವವನ್ನು ಅಳವಡಿಸ್ಕೋಬೇಕು. ನಮ್ಮ ಮನೆ ಹಿಂದೂ ಮನೆಯಾಗಿ ಪರಿವರ್ತನೆ ಮಾಡಬೇಕು. ನಮ್ಮ ಈ ರೀತಿಯಾಗಿ ಮಾನಸಿಕವಾಗಿ ನಾವು ಮಾಡ್ಯಾವ. ಇದು ನಾವು ಬದಲಾವಣೆ. ಹಿಂದೂಸ್ತಾನದಲ್ಲಿ ಹಿಂದೂ ದೇವರಿಗೆ ಕೂಡ್ಸಕ್ ನಾವು ಪರ್ಮಿಷನ್ ತಗೋತೀವಿ ಅಂದ್ರೆ ನಾವು ಹಿಂದೂಗಳೇ ಅಲ್ಲ.